ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಸ್ವಲ್ಪ ಆರಾಮಾಗಿಲ್ಲ, ಸ್ವಲ್ಪ ಸುಸ್ತು. ಹಾಗಾಗಿ ಹಬ್ಬನೂ ನಿಧಾನಕ್ಕೆ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ತಿಳಿಸಿ ಕಮೆಂಟ್ ಮಾಡಿ. ಹೇಗಿದ್ದೀರಿ, ಹಬ್ಬ ಹೇಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು. ನಾನು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ಆಮೇಲೆ ಹೋಳ್ಗೆ ಮಾಡಿದ್ದೀನಿ, ಹೋಳ್ಗೆ ಕೋಸಂಬರಿ ಅದಷ್ಟೇ. ತೋರಿಸ್ತೀನಿ ನಾನು ಏನು ಅಡುಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ದುಂಡ್ಮಲ್ಗೆ ಹೂ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಸೀರೆ, ಹೂವು, ಬಳೆ ಇದೆಲ್ಲ ಹೆಣ್ಮಕ್ಳಿಗೆ ತುಂಬ ಇಷ್ಟ. ನನಗಂತೂ ತುಂಬ ಇಷ್ಟ, ನಿಮಗೂ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಪುಟಾಣಿ ರಂಗೋಲಿ ಹಾಕ್ಕೊಂಡಿದ್ದೆ. ಪುಟಾಣಿ ಅಲ್ಲ, ಸ್ವಲ್ಪ ದೊಡ್ಡದೇನೆ, ಕಲರ್ಫುಲ್ಲು. ಈ ಯುಗಾದಿ ಅಂದರೆ ಹಾಗೆ ಅಲ್ವಾ, ಕಲರ್ಫುಲ್ಲು. ಜೊತೆಗೆ ಪ್ರಕೃತಿಲಿ ಫುಲ್ ಎಲ್ಲ ಹಚ್ಚ ಹಸಿರಾಗಿರುತ್ತೆ. ಹಾಗೇನೆ ನಾನು ಮನೆ ಮುಂದೆ ಕಲರ್ಫುಲ್ ಬಟರ್ಫ್ಲೈ ಇದ್ದೊಂದು ರಂಗೋಲಿ ಹಾಕ್ಕೊಂಡು ಕಲರ್ಫುಲ್ಲಾಗಿ ಕಲರೆಲ್ಲ ತುಂಬಿಕೊಂಡಿದೆ. ನೋಡಿ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ನನ್ನ ಚಾನಲ್ನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ರಂಗೋಲಿ ಎಲ್ಲ ಹಾಕಿ ಕಲರ್ ಎಲ್ಲ ಫಿಲ್ ಮಾಡಿ ನಾನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಿಸಿಲಾಗ್ಬಿಟ್ಟಿತ್ತು. ಆದರೂ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಹೋಗಿ ವಿಡಿಯೋ ಮಾಡ್ಕೊಂಬಂದೆ. ಈ ಥರ ಬಟರ್ಫ್ಲೈದು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದೆ. ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿ. ಹೋಳ್ಗೆ ಮಾಡೋದಕ್ಕೆ ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ, ಅದು ನೀರು ಬಸ್ದಿಟ್ಕೊಂಡಿದ್ದೀನಿ. ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಯಾವ ರೆಸಿಪಿನೂ ಹಾಕ್ತಿಲ್ಲ. ಸ್ವೀಟಲ್ಲಿ ಬೆಲ್ಲ ಎಲ್ಲ ಕೊಟ್ಟಿಟ್ಕೊಂಡಿದ್ದೆ. ಇದು ಸಾಂಬಾರಿಗೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಕಾಯಿನ ಎಲ್ಲದಕ್ಕೂ ಒಟ್ಟಿಗೆ ಸೇರಿಸಿ ತುರಿದಿಟ್ಕೊಂಡಿದ್ದೀನಿ. ನನ್ನ ಮಗನ ಕೈಲಿ ತುರಿಸ್ಕೊಂಡೆ. ತೆಂಗಿನಕಾಯಿ ಒಂದು ಅವನೇ ತುರ್ಕೊಟ್ಟ. ಇದು ಹೋಳ್ಗೆಗೆ ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಇದು ಹೋಳಿಗೆ ರೆಸಿಪಿ ಏನು ನಾನು ಶೂಟ್ ಮಾಡ್ಕೊಂಡಿಲ್ಲ. ನಾನು ಯುಗಾದಿ ಅಂದ್ರೇ ಹೋಳಿಗೆ ಅಂದ್ರೇ ಯುಗಾದಿಗೆ ಮಸ್ಟ್ ಆ್ಯಂಡ್ ಶುಡ್ ಎಲ್ರಿಗೂ ಹೋಳಿಗೆ ಮಾಡಿರ್ತಾರೆ. ಹೋಳಿಗೆ ಜೊತೆಗೆ ಪಾಯಸ, ಜಾಮೂನು ಅದೆಲ್ಲ ಇದ್ದೇ ಇರುತ್ತೆ. ನಾವು ಯಾವಾಗಲೂ ಬೇಳೆ ಹೋಳ್ಗೆನೇ ಮಾಡೋದು. ಕೆಲವರು ಕಾಯಿ ಹೋಳ್ಗೆನೂ ಮಾಡ್ತಾರೆ. ನಮ್ಮ ಕಾಯಿ ಹೋಳ್ಗೆನ ಯಾವಾಗಲೂ ಮಾಡಲ್ಲ. ಅದು ಅಲ್ಲದೆ ಈಗ ಕಾಯಿ ರೇಟು ತುಂಬ ಜಾಸ್ತಿ ಆಗಿದೆ ಅಲ್ವಾ. ದೀಪಾವಳಿ ಹಬ್ಬದಲ್ಲಿ ಅಮ್ಮನ ಸ್ಯಾರಿ ಹಾಕ್ಕೊಂಡಿದ್ದೆ. ಇದು ಯುಗಾದಿ ಹಬ್ಬ. ಇದರಲ್ಲಿ ನಾನು ಅಕ್ಕನ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಬ್ಲೌಸ್ ನಂದು, ಸ್ಯಾರಿ ಮಾತ್ರ ಅಕ್ಕಂದು. ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ, ಮ್ಯಾಚ್ ಆಗ್ತಿತ್ತು. ಹಾಗಾಗಿ ಇದೇ ಸ್ಯಾರಿ ಹಾಕ್ಕೊಂಡೆ. ಏನೇ ಹೊಸ ಸ್ಯಾರಿ ಹಾಕ್ಕೊಂಡ್ರು ಅವರಿಬ್ರದ್ದು ಹಾಕ್ಕೊಂಡಾಗ ಆಗೋ ಖುಷಿ ನಂಗೊಂಥರ. ಅಮ್ಮ ಬೇರೆ ಅಲ್ಲ, ಅಕ್ಕ ಬೇರೆ ಅಲ್ಲ ನನಗೆ. ಈಗ ಅಕ್ಕನ ಸ್ಯಾರಿ ಹಾಕ್ಕೊಂಡ್ರೆ ಏನೋ ಒಂಥರ ಖುಷಿ, ಸಮಾಧಾನ, ನನ್ನ ಜೊತೆನೇ ಇದ್ದಾರೆ ಅನ್ನೋ ಥರ ಅನಿಸುತ್ತೆ. ಹಬ್ಬದಲ್ಲಿ ಹೀಗೆ ಮಾಡೋಣ ಅಂತ ಅಂದ್ಕೊಂಡು ನಾನು ಆಲ್ರೆಡಿ ಗೌರಿ ಹಬ್ಬದಿಂದನೂ ಹೀಗೆ ಮಾಡ್ತಿದ್ದೀನಿ. ಅಮ್ಮನ ಸ್ಯಾರಿ ಅಥವಾ ಅಕ್ಕನ ಸ್ಯಾರಿ ಯಾವುದಾದ್ರೂ ಒಂದು ಹಾಕ್ಕೋತೀನಿ. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದು ಮರೂನ್ ಫ್ಲವರ್ ಡಿಸೈನ್ ಇತ್ತು. ಇದು ಬ್ಲ್ಯಾಕ್ ಬ್ಲೌಸ್ ಮೇಲೆ ಮರೂನ್ ಫ್ಲವರ್ ಪ್ರಿಂಟೆಡ್ ಇದೆ. ಅದಕ್ಕೆ ಅದನ್ನು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನನಗೆ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಎಲ್ಲರೂ ಹೇಳಿದ್ದಾರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ ಅಂತ ಅಂದ್ಬಿಟ್ಟು. ನಾನು ಅಕ್ಕನ ಹತ್ರ ಇಸ್ಕೊಂಡಿದ್ದು. ಇನ್ನೂ ಎಷ್ಟೊಂದು ಸ್ಯಾರಿ ಇದೆ ಅಕ್ಕನ ಮನೆಯಿಂದ ತೊಗೊಂಬಂದಿರೋದು. ನನಗಿಷ್ಟ ಆಗಿದ್ದನ್ನೆಲ್ಲ ನಾನು ಎತ್ಕೊಬರ್ಬೋದು. ಆ ಸ್ವಾತಂತ್ರ್ಯ ಅಂತೂ ನನಗಿದೆ. ಯಾರೂ ನನ್ನ ಕೈ ಹಿಡಿಯಲ್ಲ. ಏನು ಬೇಕೋ, ಏನು ಇಷ್ಟ ಆಗುತ್ತೋ ಅವ್ರ ಮನೇಲಿ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ನಾನು ಎತ್ಕೊಂಬರ್ಬೋದು. ಅಕ್ಕನ ಮನೆ, ಅಮ್ಮನ ಮನೆ ಅನ್ನೋ ಯಾವ ಡಿಫ್ರೆನ್ಸು ಇಲ್ಲ ನನಗೆ ಕೈ ಹಿಡಿಯೋರು ಯಾರೂ ಇಲ್ಲ ಅಲ್ಲಿ. ನಾನು ಏನೇನು ಅಡುಗೆ ಮಾಡಿದ್ದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇದು ಹೋಳ್ಗೆ ಸಾಂಬಾರು ಕುದೀತಾ ಇದೆ. ಆಮೇಲೆ ಅನ್ನ, ಇಲ್ಲಿ ವಡೆ ಬೇಯ್ತಾ ಇದೆ. ಇದು ಸ್ವಲ್ಪ ಕಾಳಿಂದು ಪಲ್ಯ. ಇಲ್ಲಿ ಯಾರೋ ಬಂದಿದ್ರು, ನನ್ನ ಮಗನ ಫ್ರೆಂಡು, ಅವನಿಗೆ ಕಾಫಿ ಮಾಡಬೇಕು ಅಂತ ಹಾಲಿಟ್ಟಿದ್ದೆ, ಅದಲ್ಲೇ ಇದೆ. ಇದು ಕೂಟು, ಬಟಾಣಿ ಮತ್ತು ಕಡಲೆಕಾಳು, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಕೂಟು ಮಾಡ್ತೀವಲ್ಲ ಅದು. ಸ್ವಲ್ಪ ವಡೆ ಮಾಡಿ ಎತ್ತಿಟ್ಕೊಂಡಿದ್ದೆ, ಈಗ ಇನ್ನೊಂದು ಸಲ ಹಾಕಿದ್ದೀನಿ. ಇದು ಹೋಳ್ಗೆ, ಒಬ್ಬಟ್ಟು. ಇನ್ನಿದು ಕೋಸಂಬರಿ ಇನ್ನೂ ಕಲಿಸಿಲ್ಲ.
ಈಗ ಕಲಿಸ್ಬೇಕು. ಇನ್ನೇನು ಊಟ ಮಾಡೋ ಟೈಮಿಗೆ ಕಲಿಸ್ಕೊಡೋಣ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಸ್ವಲ್ಪ ಒಡೆದು ಹಿಟ್ಟು ಉಳಿದಿದೆ, ಸಾಕು ನಮಗೆ, ಇಷ್ಟೇ ಸಾಕಾಗುತ್ತೆ. ಅದಕ್ಕೆ ಅದನ್ನು ಫ್ರಿಜ್ಜಿಗೆ ಇಡೋಣ ಅಂತ ಅಂದ್ಬಿಟ್ಟು ಬಾಕ್ಸಿಗೆ ಹಾಕ್ಬಿಟ್ಟು ಇಟ್ಟೆ. ಸಾಂಬಾರು ಕುದೀತಾ ಇದೆ, ಆಫ್ ಮಾಡ್ಕೊತೀನಿ. ವಡೆ ಇನ್ನೊಂದು ಸ್ವಲ್ಪ ಬೆಂದರೆ ಆಯಿತು. ನನ್ನ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ. ಅದಕ್ಕೆ ಇದು ನಶೆ ಕಲರು ಬ್ರೌನು ಅಂದರೆ ಬ್ಲ್ಯಾಕ್ ಅಲ್ಲ, ಇದು ನೋಡಲಿಕ್ಕೆ ಬ್ಲ್ಯಾಕ್ ಅನ್ನಂಗೆ ಅನಿಸ್ಬೋದು. ಇದು ಒಂಥರ ಮರೂನು ಅಲ್ಲ, ಇದು ಅಲ್ಲ, ಬ್ರೌನ್ ಕಲರ್. ಇದು ಬ್ಯಾಂಗಲ್ ಬ್ರೌನ್ ಕಲರ್ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತೀವಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಬ್ಬದಲ್ಲೆಲ್ಲ ನಿಮಗೂ ಇಷ್ಟನಾ ಹೀಗೆ ಅಕ್ಕಂದು ಅಥವಾ ಅಮ್ಮನ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಪ್ರತಿ ಹಬ್ಬದಲ್ಲೂ ಹೊಸ ಸ್ಯಾರಿ ತೊಗೋಬೇಕು, ಹೊಸ ಡ್ರೆಸ್ ತೊಗೋಬೇಕು, ಅದೆಲ್ಲ ಚಿಕ್ಕ ಮಕ್ಕಳಲ್ಲಿ ಇರ್ತಿತ್ತು ನಮಗೆ. ಯಾವಾಗ ಬಟ್ಟೆ ತೊಗೊಂಬರ್ತೀವೋ ಅದಕ್ಕೆಲ್ಲ ಮ್ಯಾಚಿಂಗ್ ಯಾವಾಗ ತೊಗೋತೀವೋ ಬಳೆ ಮತ್ತು ಸರ ಅದೆಲ್ಲ ಅಂತ. ಈಗ ಹಾಗೇನು ಅನಿಸಲ್ಲ ನನಗೆ. ಯಾಕೋ ಇತ್ತೀಚೆಗೆ ಜಾಸ್ತಿ ಆ ಥರ ಅನಿಸಿದೆ. ಅಮ್ಮನ ಸ್ಯಾರಿ ಹಾಕ್ಕೋಬೇಕು ಅಥವಾ ಅಕ್ಕಂದು ಸ್ಯಾರಿ ಹಾಕ್ಕೋಬೇಕು ಸ್ಪೆಷಲ್ ಡೇಸಲ್ಲಿ, ಈ ಥರ ಹಬ್ಬದ ಟೈಮಲ್ಲೆಲ್ಲ. ಅದಕ್ಕೆ ಹಾಕ್ಕೊಂಡಿದ್ದೆ. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ, ಈ ಥರ ಮರೂನು, ಅದಕ್ಕೆ ಸ್ವಲ್ಪ ಇದು ಡಿಸೈನ್ ಇದೆ. ಆಮೇಲೆ ಬ್ಲ್ಯಾಕ್ ಮೇಲೂ ಡಿಸೈನ್ ಇದೆ. ಬ್ಲ್ಯಾಕು ಮತ್ತು ಮರೂನ್ ಪ್ಯಾಚು. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಗ ಬಂದಮೇಲೆ ಒಂದು ಫೋಟೋ ತೆಗೆಸ್ಬಿಟ್ಟು ಹಾಕ್ತೀನಿ, ನೋಡೋಣ. ನಿಮ್ಮ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಸಖತ್ ಸಾಫ್ಟು ಶೈನಿಂಗ್ ಇದೆ. ಗೊತ್ತಿಲ್ಲ, ನನ್ನ ಅಕ್ಕ ಕೇಳಿದ ತಕ್ಷಣ ನಂಗೆ ಕೊಟ್ಟಿದ್ದರು. ಇದು ತುಂಬ ದಿನದಿಂದ ನನ್ನ ಹತ್ರನೇ ಇದೆ, ನಾನೇ ಹಾಕ್ಕೋತೀನಿ, ನಾನೇ ಯೂಸ್ ಮಾಡ್ತಿದ್ದೀನಿ. ನನಗೂ ಖುಷಿ ಆಗುತ್ತೆ ಈ ಥರ ಹಾಕ್ಕೊಳ್ಳೋದಕ್ಕೆ. ಹೊಸ ಸ್ಯಾರಿಗಿಂತ ಹಳೆ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ ಸ್ಯಾರಿ. ಫೋಟೋ ತೆಕ್ಕೊಂಡಿದ್ದೆ. ದೇವ್ರ ಪೂಜೆದು ನಾನು ಆಮೇಲೆ ಕ್ಲಿಪ್ಪಿಂಗ್ ಹಾಕ್ತೀನಿ. ಆಮೇಲೆ ಅವತ್ತು ಯಾವ ವೀಡಿಯೋನು ಮತ್ತೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಊಟ ಮಾಡಿದ್ದೆಲ್ಲ ಅದು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತುಬಿಟ್ಟೆ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಆಮೇಲೆ ನೆನ್ಪು ಮಾಡಿಕೊಂಡೆ, ಅಯ್ಯೋ ಊಟ ಬಡಿಸಿದಾದರೂ ಅಟ್ಲೀಸ್ಟ್ ಫೋಟೋ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ದೇವರು ಈ ಥರ ಪೂಜೆ ಮಾಡ್ಕೊಂಡಿದ್ದೆ, ಬೇವು ಬೆಲ್ಲ ಎಲ್ಲ ಇಟ್ಬಿಟ್ಟು. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬ ಎಲ್ಲ ಮುಗಿಸಿದ್ರಾ? ಹೇಗಿತ್ತು ಹಬ್ಬ? ಚೆನ್ನಾಗಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಬ್ಬಟ್ಟು ತಿಂದು ಮಗಿರಿ ಬೇವು ಬೆಲ್ಲ ತಿಂದು ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ, ಲ್ಯಾಬಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ನಾನು ನಿನ್ನೆ ಸ್ಯಾರಿ ಹಾಕ್ಕೊಂಡಿದ್ದೆ, ಮನೇಲಿತ್ತು. ಸೆಕೆಯಲ್ಲಿ ನೋಡಿ, ಫ್ಯಾನ್ ಆನ್ ಮಾಡಿಲ್ಲ, ಸಕ್ಕತ್ ಶೆಕೆ ಆಗ್ತಾಯಿದೆ. ಇನ್ನು ಗೊತ್ತಿಲ್ಲ, ಮಳೆ ಬರೋ ಮೂಮೆಂಟ್ ಅನಿಸುತ್ತೆ. ಲೇಟ್ ಆಯಿತು. ನಾನು ಸ್ವಲ್ಪ ಟೈಮ್ ತೊಗೊಂಡಿದ್ದೆ ಅಡುಗೆ ಮಾಡಿಬಿಟ್ಟು ಹೋಗೋಕ್ಕೋಸ್ಕರ. 1 ಗಂಟೆಗೆ ಬರ್ತೀನಿ ಅಂತ ಹೇಳಿ ಟೈಮ್ ತೊಗೊಂಡಿದ್ದೆ. ಹಾಗಾಗಿ ನಾನು ಹೋಗಿಲ್ಲ. ಇನ್ನು ಅಡುಗೆ ಮಾಡಾಯಿತು. ಪುಟಾಣಿದೊಂದು ರಂಗೋಲಿ ಹಾಕ್ಕೊಂಡಿದ್ದೆ. ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ, ಚಟ್ನಿ, ಸ್ವಲ್ಪ ನೆನ್ನೆದು ಒಡೆದು ಹಿಟ್ಟಿತ್ತು, ಅದನ್ನೇ ವಡೆ ಮಾಡ್ಕೊಂಡಿದ್ದೆ. ಅದಕ್ಕೆ ತಿಂಡಿ ಎಲ್ಲ ಆಯಿತು. ಇವಾಗ ಮಟನ್ ಬಿರಿಯಾನಿ ಹಾಗೆ ಮಟನ್ ಸಾಂಬಾರು ಎರಡೂ ಮಾಡಿದ್ದೀನಿ. ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಬರೀ ಬಿರಿಯಾನಿ ಮಾಡಿದ್ದೀನಿ. ಗ್ರೇವಿ ಏನು ಮಾಡ್ಕೊಂಡಿಲ್ಲ, ಸಾಂಬಾರು ಮಾಡಿಬಿಟ್ಟಿದ್ದೀನಿ. ಸಾಂಬಾರು ಮಕ್ಕಳಿಗೆಲ್ಲ ಮುದ್ದೆ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅವ್ರ ಅಪ್ಪಾಜಿಗೆಲ್ಲ ಮುದ್ದೆ ಇಷ್ಟ ಆಗುತ್ತೆ. ಹಾಗಾಗಿ ಮುದ್ದೆನೇ ಮಾಡೋಣ ಸಂಜೆಗೆ ಅಂತ ಅಂದ್ಬಿಟ್ಟು ಈಗ ಏನೋ ನನ್ನ ಚಿಕ್ಕ ಮಗ ಆಸೆ ಪಟ್ಟು ಕೇಳ್ದ ಮಟನ್ ಬಿರಿಯಾನಿ ಮಾಡಿ ಅಂತ. ಹಾಗಾಗಿ ಬಿರಿಯಾನಿ ಮಾಡಿಟ್ಟಿದ್ದೀನಿ. ಕಾಣ್ತಿರ್ಬೋದು ನನ್ನ ಹಿಂದ್ಗಡೆ ಕುಕ್ಕರು. ರೆಸಿಪಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಡಿಫ್ರೆಂಟಾಗಿದೆ, ರೆಸ್ಟೋರೆಂಟ್ ಸ್ಟೈಲ್ ಬಿರಿಯಾನಿ ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೀನಿ. ನಾನು ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ. ಬೆಳಗ್ಗೆದೇನು ನಡೀತು ಅಂತ ಅಂದ್ಬಿಟ್ಟು ಪುಟಾಣಿ ಒಂದು ರಂಗೋಲೆ, ಅದರಿಂದ ನನ್ನ ವಿಡಿಯೋನ ಶುರು ಮಾಡೋಣ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್. ನಿನ್ನೆ ಹಾಕಿದ ರಂಗೋಲಿ ತೊಳಿಲಿಕ್ಕೆ ಮನಸ್ಸಾಗಿರಲಿಲ್ಲ. ಆದರೂ ನೋಡಿ, ಆ ಪ್ರಿಂಟ್ ಎಲ್ಲ ಹಾಗೆ ಇದೆ. ಸುತ್ತ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ, ಸಿಂಪಲಾಗಿ ಕಲರು ಹಾಕ್ಕೊಂಡಿದ್ದೆ. ಅದಕ್ಕೆ ಬೆಳಗಿನ ತಿಂಡಿಗೆ ಸ್ವಲ್ಪ ಚಿತ್ರಾನ್ನ ಮತ್ತು ಚಟ್ನಿ ಮಾಡಿ, ನೆನ್ನೆದು ಸ್ವಲ್ಪ ಒಡೆದು ಹಿಟ್ಟು ಉಳಿದಿತ್ತಲ್ಲ ಅದನ್ನು ತೆಗೆದಿಟ್ಟಿದ್ದೆ. ಅದನ್ನೇ ಮಾಡಿಕೊಂಡೆ, ನೆಂಚ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಮಸಾಲ ಚಿತ್ರಾನ್ನ, ಬಟಾಣಿ ಇತ್ತು, ಹಸಿ ಬಟಾಣಿ, ಅದು ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ಸಿಂಪಲಾಗಿ ಚಿತ್ರಾನ್ನ ಮಾಡಿಕೊಂಡು. ಚಟ್ನಿನೂ ಬೇಕು, ಇಲ್ಲಾಂದರೆ ಚಿತ್ರಾನ್ನ ತಿನ್ನೋದಕ್ಕಾಗೋದಿಲ್ಲ. ಅದು ಇಲ್ಲ ಮೊಸರನ್ನ ಇರಬೇಕು ಜೊತೆಗೆ. ನಾನು ಅದಕ್ಕೆ ಚಟ್ನಿ ಮಾಡಿಬಿಟ್ಟಿದ್ದೆ, ಮೊಸರನ್ನ ಏನೂ ಮಾಡಿರಲಿಲ್ಲ. ವಡೆ ಅಂದರೆ
ನೆನ್ನೆ ಹಿಟ್ಟಿಂದದು ವಡೆ, ನೆನ್ನೆ ಸ್ವಲ್ಪ ತೆಗೆದಿಟ್ಟಿದ್ನಲ್ಲ ಅದರಲ್ಲೇ ಒಂದು 7-8 ವಡೆ ಆಗಿತ್ತು, ಅದನ್ನು ಮಾಡಿದೆ. ಆಮೇಲೆ ಸ್ವಲ್ಪ ಒಬ್ಬಟ್ಟು ಬೇರೆ ಇತ್ತು ನೆನ್ನೆದು, ಅದು ಅಡ್ಜಸ್ಟ್ ಮಾಡ್ಕೊಂಡ್ವಿ. ಆಮೇಲೆ ಮಟನ್ ಆಲ್ರೆಡಿ ತಂದಿಟ್ಟಿದ್ರು, ಮಧ್ಯಾಹ್ನಕ್ಕೆ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು. ತಿಂಡಿ ಟೈಮಿಗೆ ಅದೆಲ್ಲ ಇಷ್ಟ ಆಗಲ್ಲ, ಬೆಳಗ್ಗೆನೇ ನಾನ್ ವೆಜ್ ಅಂದ್ಬಿಟ್ಟು ವಡೆ ಮಾಡಿಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿಂದ್ವಿ. ಇದು ದ್ರಾಕ್ಷಿ ನನ್ನ ಮಗನಿಗೆ ಇಷ್ಟ ಅಲ್ವಾ, ತಂದಿದ್ನಲ್ವ, ಅದಕ್ಕೆ ತೊಳೆದು ಕೊಟ್ಬಿಡೋಣ. ತಿಂಡಿ ಆಗಿತ್ತು ಒಂದು, ನಮ್ಮದು ತಿಂಡಿ ಆಗಿತ್ತು. ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಹಣ್ಣು ತಿನ್ಲಿಕ್ಕೆ ಕೊಟ್ಟರೆ ತಿಂತಾರೆ. ಅವರಿಬ್ರಿಗೂ ಹಣ್ಣು ತೊಳೆದು ಕೊಟ್ಬಿಟ್ಟು ನಾನು ಮಧ್ಯಾಹ್ನ ಅಡುಗೆಗೆ ಪ್ರಿಪೇರ್ ಮಾಡಿಕೊಂಡೆ. ಅಂದರೆ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡಿದೆ. ಒಂದು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ, ಕ್ಲೀನಾಗಿ ತೊಳೆದು ಇದು ಮಾಡಿರೋದು. ಒಂದು ಖಾಲಿ ಬೌಲಿಗೆ ಅದಕ್ಕೆ 2 ಸ್ಪೂನು ಮೊಸರು ಹಾಕೋತಾ ಇದ್ದೀನಿ. ಮೊಸರಲ್ಲಿ ಮ್ಯಾರಿನೇಟ್ ಮಾಡಿಟ್ರೆ ಚೆನ್ನಾಗಿ ಮಟನ್ ಸಾಫ್ಟಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಮೊಸರಿಗೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಜಸ್ಟ್ ಕಲರು ಖಾರ ಕಡಿಮೆ ಇರುತ್ತೆ. ನಮ್ಮ ಮನೆ ಮಕ್ಕಳು ಖಾರ ಕಡಿಮೆ, ಹಂಗಾಗಿ ನಾನು 1-1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಮಟನ್ ಹೆಚ್ಚಿಗೆ ಹಾಕ್ಕೊಂಡ್ರೆ ನಾನು ಏನು ಇಂಗ್ರೀಡಿಯೆಂಟ್ ಹಾಕಿದ್ದೀನೋ ಅದೆಲ್ಲ ನೀವು ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗುತ್ತೆ, ಅಥವಾ ಕಡಿಮೆ ಹಾಕ್ಕೊಂಡ್ರೆ ಕಡಿಮೆ ಸೇರಿಸ್ಕೋಬೇಕಾಗುತ್ತೆ. ಅದಕ್ಕೆ ಮಟನ್ನು ತೊಳೆದು ಮತ್ತು ನೀರೆಲ್ಲ ಡ್ರೈನ್ ಮಾಡಿಟ್ಟಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಬೆಸ್ಟು ಮ್ಯಾರಿನೇಟ್ ಆಗೋದಕ್ಕೆ. ಒಂದು ಕಾಲು ಗಂಟೆ ಅರ್ಧ ಗಂಟೆ, ಅಂದರೆ ಬೇರೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಮ್ಯಾರಿನೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಫಸ್ಟೇ ಮಾಡಿಟ್ಟೆ. ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಟ್ಬಿಡ್ತೀನಿ. ಏನೇನು ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತೀನಿ. ಬೆಳ್ಳುಳ್ಳಿ ಅರ್ಧ ಸಿಪ್ಪೆ ಬಿಡಿಸಿದ್ದೀನಿ, ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು 2-3 ಗೆಡ್ಡೆ ಅಂದ್ಕೊಳ್ಳಿ ಬೆಳ್ಳುಳ್ಳಿ ಸಣ್ಣ ಸಣ್ಣದು. ಆಮೇಲೆ ಸ್ವಲ್ಪ ಶುಂಠಿ, ಒಂದು 3 ಹಸಿಮೆಣಸಿನ್ಕಾಯಿ, ಖಾರ ಕಡಿಮೆ ಹಾಗಾಗಿ ನಿಮಗೆ ಬೇಕು ಅಂದರೆ ಸೇರಿಸ್ಕೋಬೋದು. ಪುದೀನ ಮತ್ತು ಕೊತ್ತಂಬರಿ, ಆಮೇಲೆ 1 ಈರುಳ್ಳಿ, 1-2 ಟೊಮೆಟೊ ತೊಗೊಂಡಿದ್ದೀನಿ. ನೀವು ನೋಡ್ಬಿಟ್ಟು ಹಾಕ್ಕೊಳ್ಳೋದ್ರ ಜೊತೆಗೇ ನಾನು ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮಾಡ್ತಿದ್ದೀನಿ. ಅಕಸ್ಮಾತ್ ಸಡನ್ನಾಗಿ ಫೋನ್ ಬಂದರೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕುಕ್ಕರ್ನ ಬಿಸಿಗಿಟ್ಟಿದ್ದೆ. ಅದು ನೋಡಿ ಬಿಸಿ ಆಗ್ಬಿಟ್ಟು ಹೆಂಗಾಗಿದೆ ಅಂತ. ವಡೆ ಕರೆದಿದ್ನಲ್ಲ ಅದೇ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಏನೂ ಸೇರಿಸ್ಕೊಳ್ಳೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಪಲಾವು ಹೋಲ್ ಸ್ಪೈಸಸ್ ಏನು ಬರುತ್ತೋ ಅದನ್ನೆಲ್ಲ ಹಾಕ್ಕೋಬೇಕು. ಬಿರಿಯಾನಿ ಸ್ಪೈಸಸ್ಸು ನಿಮ್ಗೇನು ಬೇಕೋ ಅದನ್ನು ಹಾಕ್ಕೋಬೋದು, ಏನಿರುತ್ತೋ ಅದನ್ನು. ನಾನಿಲ್ಲಿ ಲವಂಗ, ಚಕ್ಕೆ ಮತ್ತು ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಕಲ್ಲು ಹೂವು ಅಂತಾರಲ್ಲ ಅದು, ಏಲಕ್ಕಿ ಎಲ್ಲದನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದು 1 ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಲಿ ಕೆಂಪಗಾಗೋ ಥರ ಹುರ್ಕೋಬೇಕು ಈರುಳ್ಳಿನ. ನೋಡಿ ಈ ಥರ ಫುಲ್ಲು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಆವಾಗ ಬಿರಿಯಾನಿ ಕಲರು ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಮಟನ್ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಮ್ಯಾರಿನೇಷನ್ ಮಾಡಿಟ್ಟಿದ್ನಲ್ಲ ಅದು ಫುಲ್ ಸೇರಿಸ್ಕೊಂಡು, ಅದು ಮೊಸರು ಏನಾದರೂ ಇತ್ತು ಅಂದರೆ ಅದನ್ನು ಬಿಡಬೇಡಿ, ವೇಸ್ಟ್ ಮಾಡಬೇಡಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಮಟನ್ನ ಮೊದಲೇ ಬೇಯಿಸ್ಕೋಬೇಕು. ಇದು ಚಿಕನ್ ಥರ ಅಲ್ಲ, ಚಿಕನ್ ಆದರೆ ಅಕ್ಕಿನೂ ಸೇರಿಸ್ಕೋಬೋದು. ಉಪ್ಪು ಇನ್ನೊಂದು ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ. ಆವಾಗಲೇ ನಾನು ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೆ ಅಷ್ಟೇ. ಅದಕ್ಕೆ ಇವಾಗ ಇನ್ನೊಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಮಟನಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೇಗೆ ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಇದಾಗುತ್ತೆ. ಆ ಕಡೆ ನಾನು ಸಾಂಬಾರಿಗೂ ಇಟ್ಟಿದ್ದೆ, ಅದಕ್ಕೆ ಅದನ್ನು ಇದು ಮಾಡ್ತಿದ್ದೀನಿ ಅಷ್ಟೇ. 1 ಟೊಮೆಟೊನ ಹಾಗೆ ಬೇಯಿಸ್ಕೊಳ್ಳೋದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಟೊಮೊಟೊನ ಪೇಸ್ಟ್ ಮಾಡ್ಕೋತೀನಿ, ಅದನ್ನು ತೋರಿಸ್ತೀನಿ ನಾನು. ಇದು ಪೇಸ್ಟ್ ಬೇಕಾದರೂ ಮಾಡ್ಕೋಬೋದು ಎರಡನ್ನೂ, ಆದರೆ ಟೊಮೆಟೊ ಹಾಗೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಒಂದನ್ನು ಹಾಗೆ ಹೆಚ್ಚಾಕೊಂಡೆ. ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿನ ರುಬ್ಬಿದ್ನಲ್ಲ ಆ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಟನ್ನಿಗೆ. ನೋಡಿ ನೀರು ಎಷ್ಟು ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು. ನೀರೇನು ಸೇರಿಸ್ಕೋಕೂಡ್ದು. ಹಾಗೆ ನಾವು ಇದನ್ನು 1 ಟೊಮೆಟೊನ ಉಳಿಸ್ಕೊಂಡಿದ್ನಲ್ಲ ಅದನ್ನು ಬ್ಲೆಂಡ್ ಮಾಡ್ಕೊಂಬರ್ತೀನಿ ಈಗ ಪೇಸ್ಟ್ ಮಾಡಿಕೊಂಡು. ನಾನು ಇದಕ್ಕೆ ಮಟನ್ನಿಗೆ ನೀರೇನು ಸೇರಿಸ್ಕೊಂಡಿಲ್ಲ, ಅದೇ ಎಣ್ಣೆ ಹಾಕಿದ್ದಷ್ಟೇ. ಮಟನ್ನಲ್ಲೇ ನೀರು ಬಿಟ್ಕೊಂಡಿದೆ, ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡಿದ್ನಲ್ವ, ಹಾಗಾಗಿ ನೀರೇನು ಸೇರಿಸ್ಕೊಂಡಿಲ್ಲ. ಈಗ ಗ್ರೀನ್ ಪೇಸ್ಟ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಧನಿಯಾ ಪುಡಿ ಸೇರಿಸ್ಕೋತೀನಿ. ಧನಿಯಾ ಪುಡಿ ಆಪ್ಷನಲ್ಲು, ನೀವು ಬಿರಿಯಾನಿ ಮಸಾಲ ಸೇರಿಸ್ಕೋತೀರಿ ಅಂದರೆ ಅದನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಧನಿಯಾ ಪುಡಿ ಸೇರಿಸ್ಕೋತಾ ಇದ್ದೀನಿ. 1-1.5 ಸ್ಪೂನಷ್ಟು ಧನಿಯಾ ಪುಡಿ. ಇದು
ನಮ್ಮ ನಾದಿನಿ ಮನೆಗೆ ಹೋಗಿದ್ವಿ ಜಾತ್ರೆಗೆ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದರು. ಅದು ಹಾಗೆ ಇತ್ತು, ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಕಲರು ಚೆನ್ನಾಗಿ ಬಂದಿತ್ತು. ನೀವು ನೋಡಿ ಬೇಕಾದರೆ ಆದಮೇಲೆ ನಾನು ತೋರಿಸ್ತೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಟೇಸ್ಟು ಅಷ್ಟೇ. ಮಟನ್ 2 ವಿಷಲ್ ಹಾಕಿಸ್ಕೊತಾ ಇದ್ದೀನಿ. ನೋಡಿ, ನೀವು ತೊಗೊಳ್ಳೋ ಮಟನ್ನು ಜಾಸ್ತಿ ಬೇಯಬೇಕು ಅಂದರೆ 3ರಿಂದ 4 ವಿಷಲ್ ಹಾಕಿಸ್ಕೊಳ್ಳಿ. ಇದು 2 ವಿಷಲ್ಗೆ ಬೆಂದೋಯ್ತು. ತೋರಿಸ್ತೀನಿ. 2 ವಿಷಲ್ ಆಯಿತು, ಆಫ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬಿಟ್ಟು ಪ್ರೆಷರೆಲ್ಲ ಹೋದ್ಮೇಲೆ ಕ್ಯಾಪ್ ತೆಗೆದು ಆಮೇಲೆ ನೋಡ್ಕೊಳ್ಳೋದು. ಮಟನ್ ಬೆಂದಿದೆ ಅಂತ ಆದರೆ ಮಾತ್ರ ಅಕ್ಕಿ ಸೇರಿಸ್ಕೊಳ್ಳೋದು. ಬೆಂದಿದೆ ಮಟನ್ನು ನೋಡಿ. ಆದರೂ ಎಷ್ಟು ನೀರು ಬಿಟ್ಕೊಂಡಿದೆ. ನಾನು ಒಂದು ಸ್ವಲ್ಪನೂ ನೀರು ಹಾಕಿರಲಿಲ್ಲ. ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತಂದ್ಬಿಟ್ಟು. ಬಿಸಿನೀರು ಇಟ್ಕೊಂಡು ಮಾಡಿದ್ರೆ ಬೇಗ ಆಗಿಬಿಡುತ್ತೆ ಬಿರಿಯಾನಿ ಅಥವಾ ಪಲಾವ್, ರೈಸ್ ಐಟಮ್ ಏನೇ ಆಗಿರಲಿ. ಮತ್ತು ಸ್ಟವ್ ಆನ್ ಮಾಡಿಕೊಂಡು, ನಾನೇನು ಕುಕ್ಕರ್ನ ಇಳಿಸ್ತಿಲ್ಲ, ಅದೇ ಕುಕ್ಕರ್ಗೆ ಸೇರಿಸ್ಕೋತೀನಿ. ಒಂದು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಜಸ್ಟ್ ನಾನು ತೊಳೆದಿರೋದಷ್ಟೇ, ನೆನೆಸಿಲ್ಲ. ಇದು ಜೀರಾ ರೈಸಲ್ಲಿ ಮಾಡ್ಕೋತಾ ಇದ್ದೀನಿ ನಾನು. ಬಾಸುಮತಿ ಅಕ್ಕಿ ಬೇಕಾದರೂ ಮಾಡ್ಕೋಬೋದು. ನನಗೆ ಬಾಸುಮತಿ ಅಕ್ಕಿ ಅಷ್ಟೊಂದು ಇಷ್ಟ ಆಗೋಲ್ಲ, ಹಂಗಾಗಿ ಜೀರಾ ರೈಸಲ್ಲೇ ಮಾಡ್ಕೋತಾ ಇದ್ದೀನಿ. ಬಿರಿಯಾನಿ ಜೀರಾ ರೈಸ್ ಹಾಕಿದ್ರೇ ಟೇಸ್ಟು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೇ ನಂಗೆ ಇಷ್ಟ ಆಗೋದು. ಬಾಸುಮತಿಲಿ ಅಷ್ಟೊಂದೇನು ಇಷ್ಟ ಆಗೋಲ್ಲ. ಸೋನಾ ಮಸೂರಿ ಬೇಕಾದರೂ ಮಾಡ್ಕೋಬೋದು. ನಿಮ್ಮಲ್ಲಿ ಯಾವ ರೈಸ್ ಇರುತ್ತೋ ಅದನ್ನೇ ಮಾಡ್ಕೊಳ್ಬೋದು, ಅಥವಾ ಇದರ್ಧ ಸೇರಿಸ್ಕೊಂಡು ಬೇಕಾದರೂ ಮಾಡ್ಕೋಬೋದು. ನಾನು ಜೀರಾ ರೈಸಲ್ಲಿ ಮಾಡ್ಕೊಂಡಿದ್ದೆ. ಸಖತ್ತಾಗಿತ್ತು. ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು ಮಾತ್ರ ಬಿರಿಯಾನಿ. ಜಸ್ಟು ಆ ಸ್ಪೈಸಸ್ದು ಅಷ್ಟೇ ವಾವ್ ಅನ್ನೋ ಥರ ಇತ್ತು. ಬಾಯಲ್ಲಿ ಹಾಗೆ ಕರ್ಗೋಗ್ತಿತ್ತು. ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತಲ್ಲ, ಹಾಗಾಗಿ ನಾನೀಗ ನೀರೇನು ಸೇರಿಸಿಲ್ಲ. ಮಟನ್ ಏನು ಬೆಂದಿತ್ತೋ ಅದೇ ಇದಕ್ಕೆ ಕುಕ್ಕರ್ಗೆ ಅಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಸಣ್ಣ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆ ಹಾಕ್ಕೊಂಡ್ರೆ ಸಾಕು ಅನ್ಕೋತೀನಿ. ಯಾಕೆಂದರೆ ಈಗ ಆಲ್ರೆಡಿ ಕುಕ್ಕರಲ್ಲಿ ನೀರಿದೆ, ಹಾಗಾಗಿ ನೀವು ನೋಡ್ತಾ ಇರ್ಬೋದು ಅಕ್ಕಿ ಮಿಕ್ಸ್ ಮಾಡ್ಕೊಳ್ಳುವಾಗಲೇ. ಹಾಗಾಗಿ ನಾನು ಒಂದು ಅರ್ಧ ಗ್ಲಾಸು ನೀರನ್ನ ಕಡಿಮೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಪ್ಯೂರಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಾಕಿ ನೀರು ಸೇರಿಸ್ಕೊಂಡು ಟೊಮೆಟೊ ಪ್ಯೂರಿ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಮನೆ ರೈಲ್ವೆ ಸ್ಟೇಷನ್ ಪಕ್ಕ ಇರೋದ್ರಿಂದ ಸೈರನ್ ಸೌಂಡು ಕೇಳಿಸ್ತಾ ಇರ್ಬೋದು ನಿಮಗೆ. ಇವಾಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಪ್ಯೂರಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಉಪ್ಪು ಸೇರಿಸ್ಕೊತೀನಿ ನೋಡಿಕೊಂಡು ಅನ್ನಕ್ಕೆ. ಆಮೇಲೆ ಪುದೀನ ಸೊಪ್ಪಿತ್ತು ಸ್ವಲ್ಪ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅಲ್ಲಲ್ಲೇ ಒಂದೊಂದು ಎಲೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಕೊತ್ತಂಬರಿ ಇದ್ದರೆ ಕೊತ್ತಂಬರಿನೂ ಸೇರಿಸ್ಕೋಬೋದು, ಅಥವಾ ಕಸೂರಿ ಮೆಥಿ ಸೇರಿಸ್ಕೋಬೋದು ನೀವು. ನಾನು 1 ಸ್ಪೂನು 1.5 ಸ್ಪೂನು ತುಪ್ಪನೂ ಸೇರಿಸ್ಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಅನ್ನ ಉದುದ್ರ ಆಗೋ ಥರ ಮಾಡುತ್ತೆ. ಅಂದರೆ ಹಾಗೆ ಅಕ್ಕಿ ಎಲ್ಲ ಪೇಸ್ಟ್ ಥರ ಅಂಟ್ಕೊಂಡ್ರಲ್ಲ, ಅನ್ನ ಉದುದ್ರ ಆಗುತ್ತೆ. ಹಾಗಾಗಿ ಯಾವುದೇ ಬಿರಿಯಾನಿ ಪಲಾವ್ ಮಾಡಿದ್ರೂ ನೀವು ಒಂದು ಅರ್ಧ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ನಾನಿಲ್ಲಿ 1-1.5 ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದ ಮೇಲೆ ಸಖತ್ತಾಗಿ ಬರುತ್ತೆ. ಹಾಗಾಗಿ ನಾನೀಗ 1 ವಿಷಲ್ ಹಾಕಿಸ್ಕೊತೀನಿ. ಅಕ್ಕಿ ಹಾಕಿರೋದ್ರಿಂದ ನೋಡಿ 1 ವಿಷಲ್ ಆಯಿತು, ಆಫ್ ಮಾಡ್ಕೋತೀನಿ. 1 ವಿಷಲ್ ಆದರೆ ಸಾಕು, ಅನ್ನ ಬೆಂದೋಗುತ್ತೆ. ಅಂದರೆ ಒಂದು ಅರ್ಧ ಭಾಗ ಬೇಯೋವರೆಗೂ ನಾವು ಕ್ಯಾಪ್ ಕ್ಲೋಸ್ ಮಾಡಿರಲ್ಲ. ಅರ್ಧ ಭಾಗ ಬೆಂದ ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿರ್ತೀನಲ್ಲ. ನನಗೆ ಅರ್ಜೆಂಟ್ ಬೇರೆ ಹೋಗೋದಿತ್ತು. ನಾನೇ ಪ್ರೆಷರ್ ಎಲ್ಲ ಇದು ಮಾಡಿಕೊಂಡು ಕುಕ್ಕರ್ ಓಪನ್ ಆಗಿ ಎಷ್ಟು ಘಮ ಘಮ ಅಂತಿತ್ತು ಗೊತ್ತಾ. ಸಖತ್ತು ಮನೆಯೆಲ್ಲ ಸ್ಮೆಲ್ ಬರ್ತಾಯಿತ್ತು. ಈ ಥರ ಆಗಿತ್ತು ಬಿರಿಯಾನಿ. ಮಸ್ಟು ಟ್ರೈ ಮಾಡಿ. ಇದನ್ನಂತೂ ಸಖತ್ತು ರೆಸ್ಟೋರೆಂಟು ಅಥವಾ ಹೋಟೆಲ್ಗಳಲ್ಲಿ ತಿಂದ ಥರನೇ ಇರುತ್ತೆ. ಅನ್ನನೂ ಅಷ್ಟೇ ತುಂಬ ಉದುದ್ರಾಗಿ ಚೆನ್ನಾಗಾಗಿತ್ತು. ಒಂದು ಅರ್ಧ ಗ್ಲಾಸ್ ನೀರು ಕಡಿಮೆ ಹಾಕ್ಕೊಂಡಿದ್ದಕ್ಕೆ ಅನ್ನನೂ ಉದುದ್ರಾಗಿ ಚೆನ್ನಾಗಾಗಿತ್ತು. ಮಕ್ಳಿಗೆ ಸಖತ್ ಇಷ್ಟ ಆಯಿತು ಬಿರಿಯಾನಿ. ನನ್ನ ಚಿಕ್ಕ ಮಗ ತುಂಬ ಆಸೆಪಟ್ಟು ಕೇಳಿದ, ಮಟನ್ ತಂದಿದ್ದಾರಲ್ಲ ಮಟನ್ ಬಿರಿಯಾನಿನೇ ಮಾಡಿ ಅಂತ. ಸಾಂಬಾರೇನು ಅಷ್ಟೊಂದು ಇಷ್ಟಪಡೋದಿಲ್ಲ ಅವನು. ಚಿಚ್ಚಿನೂ ಏನು ಇಷ್ಟಪಡಲ್ಲ, ಬರೀ ರೈಸ್ ತಿನ್ನೋದಕ್ಕೆ ಬಿರಿಯಾನಿ ಅಂತಲೇ. ಮಟನ್ ಸಾಂಬಾರು ಮಾಡ್ಕೊಂಡಿದ್ದೆ ನಾನು. ಇದಕ್ಕೆ ಗ್ರೇವಿ ಏನೂ ಮಾಡ್ಕೊಂಡಿರಲಿಲ್ಲ. ಗ್ರೇವಿ ಅವಶ್ಯಕತೆಯೂ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು ಇದು ಬಿರಿಯಾನಿ. ಮೊಸರು ಬಜ್ಜಿ ಬೇಕಂದರೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಅವ್ರು ಸ್ವಲ್ಪ ತಿಂದಮೇಲೆ ಹೇಳಿದ್ರಮ್ಮ ಚೆನ್ನಾಗಿದೆ, ಏನೂ ಬೇಡ ಇದಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಮಿಕ್ಸ್ ಮಾಡ್ತಿದ್ರು ಅಕ್ಕಿ ಕಟ್ಟಾಗ್ತಿಲ್ಲ. ಅಷ್ಟು ಕಷ್ಟಪಡೋಂಗೂ ಇಲ್ಲ ನಾವು ಮಿಕ್ಸ್ ಮಾಡೋದಕ್ಕೆ. ಮಸಾಲೆ ಬೇರೆ ಅಕ್ಕಿ ಬೇರೆ ಆ ಥರ ಏನೂ ಆಗಿರಲಿಲ್ಲ. ಅದೇ ಒಂದು ಅರ್ಧ ಭಾಗ ನಾವು ಬೇಯಿಸಿದ ಮೇಲೆ ಕುಕ್ಕರ್ ಮುಚ್ಚಿದ್ರೆ ಈ ಥರ ಮಿಕ್ಸ್ ಮಾಡುವಾಗ ಕಷ್ಟಪಡೋಂಗೆ ಇರಲ್ಲ. ಮಸಾಲೆ ಮೇಲೆ ಬರೋದು, ಅಕ್ಕಿ ಎಲ್ಲ ಕೆಳಗಡೆ ಇರೋದು ಆ ಥರ ಏನೂ ಆಗಲ್ಲ.
ಒಂದು ಬಿರಿಯಾನಿ ಪಾಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಕು ನನಗೆ, ಯಾಕೋ ಗೊತ್ತಿಲ್ಲ, ಕುಕ್ಕರಲ್ಲಿ ಮಾಡೋದಕ್ಕಿಂತ ಬಿರಿಯಾನಿ ಪಾಟಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ನೋಡೋಣ. ನೆಕ್ಸ್ಟು ಅದನ್ನು ತೊಗೋಬೇಕು. ಎಷ್ಟೇ ವರ್ಷ ಆಗಿರಲಿ ಮನೆಗೆ ಅದು ತೊಗೋಬೇಕು ಇದು ತೊಗೋಬೇಕು ಅನ್ನೋದು ಇದ್ದೇ ಇರುತ್ತಲ್ವ ಹೆಂಗಸ್ರುಗಳ್ದು. ಏನಾದರೂ ಒಂದು ತೊಗೊಂಬರ್ಬೇಕು. ಈ ಸ್ಟವ್ವು ಯಾಕೋ ಪ್ರಾಬ್ಲಮ್ ಆಗ್ತಿದೆ, ಸ್ಟವ್ ಚೇಂಜ್ ಮಾಡಬೇಕು, ಹಿಂಗೆ ಏನಾದರೂ ಒಂದು ತೊಗೊಬೇಕು ಅನ್ನೋದು, ಏನಾದರೂ ಒಂದು ಬೇಕೇ ಬೇಕು ಅಂತ ಅಂತಿರ್ತೀವಿ. ಬಿರಿಯಾನಿ ಮಾತ್ರ ಘಮ ಘಮ ಅಂತ ಸೂಪರಾಗಿತ್ತು. ಈಗ ಕೇಳಿದೆ, ಬೇಡ ನಾವೀಗ ತಿನ್ನಲ್ಲ ಅಂದರು. ನಾನು ಕ್ಯಾಬ್ ಕ್ಲೋಸ್ ಮಾಡಿಬಿಟ್ಟು ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಫೋನ್ ಬಂತು, ಅಷ್ಟರಲ್ಲಿ ಹೊರಟ್ಬಿಟ್ಟೆ ಲ್ಯಾಬಿಗೆ. ಮನೆಗೆ ಬಂದರೆ ನೋಡಿ ಎಲ್ಲ ತಿಂದ್ಬಿಟ್ಟು ಸಿಂಕಲ್ಲಿ ಹಾಕಿದ್ದು. ನಾನು ಜಾರೆಲ್ಲ ನಾನೇ ಹಾಕಿದ್ದೆ ಬಿಡಿ, ಈ ಪ್ಲೇಟ್ಸ್ ಎಲ್ಲ ಅವ್ರು ಊಟ ಮಾಡಿ ಹಾಕಿದ್ದು. ಮನೆಗೆ ಬಂದಾಗ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಆಮೇಲೆ ಬೇಕಾದರೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ. ಯಾಕೋ ಮೋಡ ಆಗಿತ್ತು, ಮುನ್ನೇನು ಮಳೆ ಬರುತ್ತೆ ಅನ್ನೋ ಸಿಚುವೇಶನ್ನು. ಅವರಿಬ್ರಿಗೂ ಕಾಫಿ ಬೇಕಿತ್ತು. ಅವ್ರಿಗೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಟ್ಟು ನಾನೊಂದು ಸ್ವಲ್ಪ ಕುಡಿದು ಆಮೇಲೆ ಪಾತ್ರೆ ಎಲ್ಲ ತೊಳೆದು ಕೆಲಸ ಇತ್ತು, ತುಂಬ ಕೆಲಸ ಇತ್ತು ಮನೇಲಿ. ಎಲ್ಲ ತೊಳೆಯೋದಿತ್ತಲ್ಲ, ಈ ಮಟನ್ ಮಾಡೋದು ಒಂದಾದರೆ ನಂಗೆ ಮಟನ್ ಪಾತ್ರೆ ತೊಳೆಯೋದೇ ಕಷ್ಟ ಆಗೋದು. ಜಿಡ್ಡು ಬಿಸಿನೀರಲ್ಲಿ ತೊಳಿಬೇಕು, ಅದು ತೊಗೊಂಬಂದು ಅದನ್ನು ಬಚ್ಚಲು ಮನೆಯಿಂದ ಬಿಸಿನೀರು ತೊಗೊಂಬಂದು ಸಿಂಕ್ ಹತ್ರ ಇಟ್ಕೊಂಡು, ನಿಜವಾಗ್ಲೂ ಅದೊಂದು ನನಗೆ ಬೇಜಾರಾಗೋ ವಿಚಾರ. ಮನೇಲಿ ಮಕ್ಕಳಿದ್ರೆ ಗೊತ್ತಲ್ಲ, ಅದು ಇದು ವಾದ ಮಾಡ್ತಿರ್ತವೆ. ಕ್ರಿಕೆಟ್ ನೋಡ್ತಿದ್ರು, IPL ಬರ್ತಾಯಿತ್ತು, ಇನ್ನೂ ಬಟ್ಟೆ ಎತ್ಕೊಂಬಂದು ಮಡಿಸಿಟ್ಟಿಲ್ಲ, ಅಲ್ಲೇ ಬಿಸಾಕಿದ್ದೀನಿ. ಕಾಫಿ ಕುಡ್ಕೊಂಡು ಅವ್ರ ಜೊತೆ ಹರಟೆ ಹೊಡ್ಕೊಂಡು ಯುಗಾದಿ ಹಬ್ಬ ಹೀಗಿತ್ತು 2 ದಿನದ ವ್ಲಾಗ್ನ ಹಾಕಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಿರಿಯಾನಿನ ಮಸ್ಟ್ ಆ್ಯಂಡ್ ಟ್ರೈ ಮಾಡಿ, ನೀವು ಇಷ್ಟ ಆಗೇ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೊಸ ಬಟ್ಟೆ ಹಾಕ್ಕೊಂಡಿದ್ದ ಇವನು, ಅದಕ್ಕೆ ಅವನು ರೇಗಿಸ್ತಾ ಇದ್ದಾನೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.